ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಈ MTR ಮಸಾಲ ರವಾ ಇಡ್ಲಿ ಪ್ಯಾಕೆಟ್ನ ಹೇಗಿರುತ್ತೆ ಅಂತ ನೋಡೋಣ. ಸಾಫ್ಟ್ ಆ್ಯಂಡ್ ಟೇಸ್ಟಿ ಅಂತ ಬರೆದಿತ್ತು, ಹಾಗೆ ಅಲ್ಲಿ ಜಸ್ಟ್ ಕರ್ಡ್ ಆ್ಯಡ್ ಮಾಡಿದ್ರೆ ಸಾಕು ಅಂತ ಕೂಡ ಬರೆದಿತ್ತು. ಹಾಗಾಗಿ ನಾನು ಒಂದು ಪ್ಯಾಕೆಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು MTR ರವಾ ಇಡ್ಲಿ ಯೂಸ್ ಮಾಡಿಕೊಂಡು ರವಾ ಇಡ್ಲಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನಿಲ್ಲಿ MTR ಮಸಾಲ ರವಾ ಇಡ್ಲಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 1/4 ಲೀಟ್ರ್ ಮೊಸರು, ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಒಂದು ಅರ್ಧ ಆಗೋಷ್ಟು ಅಂದರೆ ಒಂದು 3/4 ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಈ ಪ್ಯಾಕೆಟಲ್ಲಿ 3/4 ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನೋಡೋಣ, ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದಲ್ವ, ನೋಡೋಣ ಹೇಗೆ ಬರುತ್ತೆ ಅಂತ ಅನ್ನೋಕ್ಕೋಸ್ಕರ ಅಷ್ಟೇ. ಅದಾದಮೇಲೆ 1/4 ಲೀಟ್ರ್ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿದ್ದಾದಮೇಲೆ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ. ಇದಕ್ಕೆ ಏನು ಉಪ್ಪಾಗಲಿ ಏನೂ ಆ್ಯಡ್ ಮಾಡೋಷ್ಟಿಲ್ಲ, ಬರೀ ಮೊಸರು ಮಾತ್ರ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಬಿಡೋದು. ಮಿಕ್ಸಿಂಗ್ ಎಲ್ಲ ಆದಮೇಲೆ ಒಂದು 5 ಮಿನಿಟ್ ಹಾಗೆ ಬಿಟ್ಟರೆ ಸ್ವಲ್ಪ ಅದು ನೆಂದಿರುತ್ತೆ. ಅದಾದಮೇಲೆ ಯೂಸ್ ಮಾಡೋದು. ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗಾಗಲಿ ಅಥವಾ ವರ್ಕಿಂಗ್ ವುಮೆನ್ಸು ಯಾರಾದರೂ ಸರಿ, ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನೂ ಆ್ಯಡ್ ಮಾಡೋಷ್ಟಿಲ್ಲ, ಬರೀ ಒಂದು 1/4 ಲೀಟ್ರ್ ಮೊಸರು ಇದೊಂದು ಪ್ಯಾಕೆಟ್ ತಂದು ಈ ರೀತಿ ಮಿಕ್ಸ್ ಮಾಡಿ ಇಡ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಇದು. ಇವಾಗ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ ಹಾಗೆ ಬಿಟ್ಟಿದೆ. ತುಂಬ ಚೆನ್ನಾಗಿ ನೆಂದಿತ್ತು. ಮಾಮೂಲಿ ಇವಾಗ ಒಂದು ಪ್ಲೇಟಿಗೆ ಮಾತ್ರ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಒಂದು ಒಬ್ಬೆ ಮಾಡಿದ್ದೆ, ಅಂದರೆ ಒಂದು 8ರಿಂದ 9 ಇಡ್ಲಿ ಆಗೋಷ್ಟು ಮಾಡಿದ್ದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಮಾತ್ರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಈ ರೀತಿಯಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದು. ಬೇಕಿದ್ದಲ್ಲಿ ಕ್ಯಾಶ್ಯೂ ಹಾಕ್ಕೊಳ್ಳೋದು, ಇಲ್ಲಾಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ನಾನು ನೆನಪಾಯಿತು ಅದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಒಂದೊಂದು ಹಾಗೆ ಇಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ ತುರಿ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು, ಇಲ್ಲಾಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದಿಷ್ಟೇ ಸಾಕಾಗುತ್ತೆ. ಇವಾಗ ಕ್ಯಾಶ್ಯೂ ಹಾಕಿದಾದ್ಮೇಲೆ ನೀಟಾಗಿ ಒಂದು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಸಾಫ್ಟಾಗಿ ಬರುತ್ತೆ ಅನಿಸುತ್ತೆ, ಏಕೆಂದರೆ ಇದು ಎಲ್ಲ ಮೆಲ್ಟಾಗಿ ಚೆನ್ನಾಗಿ ಆಗಿದೆ ಹಿಟ್ಟು. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ವೈಟ್ ಕಲರ್ ಇರಬೇಕು. ಇದು ಸ್ವಲ್ಪ ಈ ಪ್ಯಾಕೆಟಲ್ಲೇ ಯೆಲ್ಲೋ ಕಲರ್ ಮಿಕ್ಸ್ ಆಗಿತ್ತು. ಸೊ ಏನೋ ಅರಿಶಿಣದ ಪುಡಿ ಏನಾದರೂ ಹಾಕಿರ್ಬೋದು ಅನಿಸುತ್ತೆ. ಸೇಮ್ ಹಾಗೆ ಹಾಕ್ತಾಯಿದ್ದೀನಿ, ನಾನು ಇನ್ನೇನು ಎಕ್ಸ್ಟ್ರಾ ಮಿಕ್ಸ್ ಮಾಡಿಲ್ಲ. ಹೇಗಿತ್ತು ಹಾಗೆ ಅದಕ್ಕೆ ಕರ್ಡ್ ಮಿಕ್ಸ್ ಮಾಡಿ ಆ್ಯಡ್ ಮಾಡಿ ಕಲಸಿ ಹಾಕ್ತಾಯಿದ್ದೀನಿ. ನಾನು ಮಾಮೂಲಿ ಒಂದು ಒಬ್ಬೆಗೆ ಇಷ್ಟ ಆಗುತ್ತೆ ಅಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು, ಇವಾಗ ಆ ಕಡೆ ನಾನಿಲ್ಲಿ ರೆಡಿ ಮಾಡ್ಕೊಳ್ಳುವಾಗಲೇ ಆ ಕಡೆ ಪಾತ್ರೆಯಲ್ಲಿ ಅದು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಆ್ಯಕ್ಚುಲಿ ಒಂದು ಟಿಪ್ಸ್ ಏನಂತಂದರೆ, ನೀರು ಚೆನ್ನಾಗಿ ಕುದೀತಾ ಇರಬೇಕು. ಅಂಥ ಟೈಮಲ್ಲಿ ಈ ರೀತಿಯಾಗಿ ಪ್ಲೇಟ್ನ ಇಟ್ಟರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ನಾವು ಯಾವುದೇ ಥರ ಇಡ್ಲಿ ಮಾಡಿದ್ರೂ ಈ ರೀತಿ ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಯೋ ಹಂತದಲ್ಲಿ ಈ ರೀತಿ ಪ್ಲೇಟ್ ಇಟ್ಟು 15 ಮಿನಿಟ್ ಬಿಟ್ಟರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಇವಾಗ ನೋಡಿ MTR ಮಸಾಲ ರವಾ ಇಡ್ಲಿ ರೆಡಿ ಆಯಿತು. ಇಡ್ಲಿ ನಿಜ ತುಂಬ ಸಾಫ್ಟಾಗಿತ್ತು. ಅದಕ್ಕೆ ಚಟ್ನಿ ಕಾಂಬಿನೇಷನ್ ಅಂತೂ ಸಖತ್ತಾಗಿತ್ತು ಮಾತ್ರ. ನೀವು ನಿಮ್ಮ ಮನೇಲಿ ಈ ರೀತಿ ಟ್ರೈ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ, ಹೇಗಿತ್ತು ಅಂತ ನನಗೂ ರಿವ್ಯೂ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.